ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು 2025 ದಿನ ಗಣಿತ ಪ್ರಶ್ನೆ ಪತ್ರಿಕೆ ಆನ್ಸರ್ ಕೀ ಆಗಿದೆ. ಬಹು ಆಯ್ಕೆ ಪ್ರಶ್ನೆ ಬಂದ್ಬಿಟ್ಟು ಮೊದಲನೇ ಪ್ರಶ್ನೆ 2 ಮತ್ತು 3 ಸಹ ಕೇಳಿದ್ದಾರೆ. ಆನ್ಸರ್ ಡಿ 6. ಎರಡನೇ ಪ್ರಶ್ನೆ ಬಂದ್ಬಿಟ್ಟು a1x ಮತ್ತು ಪ್ಲಸ್ b1y ಪ್ಲಸ್ c1 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು ಈ ಸಮೀಕರಣವನ್ನು ಪ್ರತಿಬಿಂಬಿಸುವ ರೇಖೆ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಡಿ x² ಪ್ಲಸ್ 3x ಪ್ಲಸ್ 4. ನಾಲ್ಕನೇ ಪ್ರಶ್ನೆ ಬಂದ್ಬಿಟ್ಟು ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದು ಅಂತ ಕೇಳಿದಾರೆ. ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು. ಐದನೇ ಪ್ರಶ್ನೆ ಬಂದ್ಬಿಟ್ಟು ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಪ್ರತಿಫಲವು. ಆಪ್ಷನ್ ಬಿ 4/3 πr³ ಘನಮಾನಗಳು. ಆರನೇ ಪ್ರಶ್ನೆ ಬಂದ್ಬಿಟ್ಟು ಮೂಲ ಬಿಂದುವಿನ p(x,y) ಬಿಂದುವಿನ ಇರುವ ದೂರ ಕೇಳಿದಾರ. ಆಪ್ಷನ್ ಸಿ. ಏಳನೇ ಪ್ರಶ್ನೆ ಬಂದ್ಬಿಟ್ಟು -1 -3 -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದಾರೆ. ಅದು -2 ಆಗಿರುತ್ತೆ. ಎಂಟನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಉಪಯೋಗಿಸ್ಕೊಂಡು ನೀವು ಅದ ಕೋನವನ್ನು ಥೀಟಾ ವ್ಯಾಲ್ಯೂವನ್ನು ಕಂಡು ಹಿಡಿಬೇಕು. ಅದಕ್ಕೆ 80 ಡಿಗ್ರಿ ಇರ್ತದೆ ಅದ್ರ ವ್ಯಾಲ್ಯೂ. ಇವೆಲ್ಲ ಮುಕ್ತಾಯ ಅದು. ಈಗ ಎರಡನೇ ಭಾಗಕ್ಕೆ ಬಂದ್ಬಿಟ್ರೆ ಕೆಳಗಿನವನ್ನು ಉತ್ತರಿಸಿ ಅಂತ ಕೇಳಿದ್ದಾರೆ. 1 ಅಂಕದ 8 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ ಸಂಖ್ಯೆ 9ರಿಂದ 14ರವರೆಗೆ ನೇರ ಉತ್ತರಕ್ಕೆ ಪೂರ್ಣಾಂಕಗಳನ್ನು ನೀಡ್ತಾರೆ. ಇಲ್ಲಿ ಕಂಡೀಷನ್ ಅವ್ರು ಕೊಟ್ಟಿದ್ದಾರೆ. ಆ ಕಂಡೀಷನ್ ಪ್ರಕಾರ ನೀವು ಹೋಗ್ಬೇಕು. 9ನೇ ಪ್ರಶ್ನೆ ಏನೈತಿ, ಮಹತ್ತಮ ಗಾತ್ರದ ಡಿಗ್ರಿಯನ್ನು ಬರೆಯಕ್ಕೆ ಹೇಳಿದಾರ. ಡೈರೆಕ್ಟ್ ಕ್ವಶನ್ 1 ಅಂಕ. 10ನೇ ಪ್ರಶ್ನೆ ಏನೈತಿ, ಅಂಚಿನ ಉದ್ದ ಈ ಮಾನಗಳಾಗಿರುವಾಗ ಘನದ ಪೂರ್ಣ ಮೇಲ್ಮೈ ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಅವಾಗ 6a² ಚದರ ಮಾನಗಳು ಬರ್ತೈತಿ. ಮತ್ತು 11ನೇ ಪ್ರಶ್ನೆ ಒಂದು ಕೋಷ್ಟಕ ಕೊಟ್ಟಿದ್ದಾರೆ. ಕೋಷ್ಟಕ ಉಪಯೋಗಿಸ್ಕೊಂಡು ಅದರ ಬಹುಲಕ ಕಂಡಿರ್ಬೇಕು. ಯಾವ ಬಹುಲಕಕ್ಕೆ ಯಾವ್ದು ಹೆಚ್ಚು ಇದಾಗೈತೆ ಅಂತ ವರ್ಗಾಂತರ ಆಗೈತೆ ಅಂತ ಅದಕ್ಕೊಂದು ಅಂಕ. 12ನೇ ಪ್ರಶ್ನೆ ಬಂದ್ಬಿಟ್ಟು ಅಸಂಭವನೀಯತೆ ಬರೀ ಅಂತ ಕೇಳಿದಾರೆ. ಅದಕ್ಕೊಂದು ಅಂಕ. 13ನೇ ಪ್ರಶ್ನೆ ಬಂದ್ಬಿಟ್ಟು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ. ಅದ್ರ ಪರಿಹಾರಗಳನ್ನು ಬರೀಬೇಕು ನೀವು. ಅದಕ್ಕೊಂದು ಮಾರ್ಕ್ಸ್. 14ನೇ ಪ್ರಶ್ನೆ ಬಂದ್ಬಿಟ್ಟು ಬಹುಪದೋಕ್ತಿಯ ಶೂನ್ಯತೆ ಕಂಡಿಡ್ಬೇಕು. ಈ ಗ್ರಾಫ್ದಾಗಿಂದ ಈ ಗ್ರಾಫ್ ಒಳಗೆ ಎಷ್ಟು ಶೂನ್ಯತೆ ಇದಾವೆ? 2 ಅದಾವ. -1ರಿಂದ 4 ಐತೆ. ಅಲ್ಲಿ 2 ಬಿಂದು ಬರ್ತಾವ. ಅದಕ್ಕೆ ಹಾಫ್ ಮಾರ್ಕ್ಸ್ ಬರಿಬೇಕು. 1 ಅಂಕ ಇರ್ತದೆ. 15ನೇ ಪ್ರಶ್ನೆ ಏನೈತಿ, ವರ್ಗ ಸಮೀಕರಣದ ಮೂಲ ಕಂಡುಹಿಡಿರಿ ಅಂದಾರೆ. ಅದಕ್ಕೆ ಹಾಫ್ ಮಾರ್ಕ್ಸ್. 16ನೇ ಪ್ರಶ್ನೆ ಏನೈತಿ, ಸಮರೂಪದ 2 ತ್ರಿಭುಜ ಕೊಟ್ಟಾರ. ಅದ್ರ ನಿರ್ಧಾರಕ ಗುಣಗಳನ್ನು ಬರಿಬೇಕು ನೀವು. ಬಾಹು ಬರ್ತಿದೆ, ಬಾಹು ತ್ರಿಭುಜ ಆಗ್ಬಿಡಿದೆ. 2 ಅಂಕದ 8 ಪ್ರಶ್ನೆಗಳು ಅದಾವ ಇಲ್ಲಿ. 17ನೇ ಪ್ರಶ್ನೆ ಐತಿ, ಒಂದು ತ್ರಿಭುಜ ಕೊಟ್ಟಾರ, ಲಂಬ ಕೋನ ತ್ರಿಭುಜ. ಅದ್ರ ಸೈನ್ ಆಲ್ಫಾ ಮತ್ತು ಟ್ಯಾನ್ ಥೀಟಾ ವ್ಯಾಲ್ಯೂ ಕಂಡುಹಿಡಿಬೇಕು. 18 ಇದು ಭಾರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. 6 + √2 ಒಂದು ಅಬಾಲಕದ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದಾರ. ಅಬಾಲಕದ ಸಂಖ್ಯೆಯನ್ನು ಸಾಧಿಸಿ ಅಂತ ಪ್ರಶ್ನೆ 2 ಅಂಕದ ಪ್ರಶ್ನೆ ಐತಿ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಇದನ್ನ ಒಟ್ಟ ಮಿಸ್ ಮಾಡ್ಬೇಡ್ರಿ ನೀವು. ಇದನ್ನೆಲ್ಲ ಬರ್ದು ಬರೀತನ. 19ನೇ ಪ್ರಶ್ನೆ ಏನೈತಿ, ವರ್ಜಿಸುವ ವಿಧಾನದಿಂದ x ಮತ್ತು y ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರೆ. ಇದಕ್ಕೆ 2 ಅಂಕದ ಪ್ರಶ್ನೆ ಇದೆ. ಇದನ್ನು ಬಿಡ್ಬೇಡ್ರಿ, ಇದು ಭಾಳ ಈಜಿ ಐತಿ. ಇದನ್ನು ಮಾಡಿ ಬರ್ರಿ. 20ನೇ ಪ್ರಶ್ನೆ ಬಂದ್ಬಿಟ್ಟು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರೆ. ಅದು ಇಕ್ವೇಶನ್ ಕೊಟ್ಟಾರ. ಆ ಇಕ್ವೇಶನ್ ಪ್ರಕಾರ ನೀವು x ವ್ಯಾಲ್ಯೂಗಳನ್ನ ಕಂಡುಹಿಡಿಬೇಕು. ಅದ್ರ ಮೂಲಗಳನ್ನ ಕಂಡುಹಿಡಿಬೇಕು. ಯಾವುದೇ ವಿಧಾನದಿಂದ ನೀವು ಬಿಡಿಸಿದ್ರು 2 ಅಂಕ ಕೊಡ್ತಾರ. ಇಲ್ಲಿ ಸೂಚನೆ ಕೊಟ್ಟಾರ. ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ನಿಮಗೆ ಪೂರ್ಣಾಂಕವನ್ನು ನಾವು ನೀಡುತ್ತೀವಿ ಅಂತ ಅವ್ರು ಬಿಟ್ಟಾರ ಪರ್ಯಾಯ. ಅದ್ರ ಪ್ರಕಾರ ನೀವು ಮಾಡಬೇಕು. ಮತ್ತು 21ನೇ ಪ್ರಶ್ನೆ ಬಂದ್ಬಿಟ್ಟು ಸಮಾಂತರ ಶ್ರೇಣಿ ಒಳಗಿನ ಪ್ರಶ್ನೆ ಐತಿ. ಮೊತ್ತವನ್ನು ಕಂಡುಹಿಡಿಯಿರಿ ಅಂತಂದ್ರೆ ಮೊತ್ತ ಅಂದಾಗ ಈ SN ವ್ಯಾಲ್ಯೂ ಸೂತ್ರ ಹಾಕಿ ನೀವು ಆನ್ಸರ್ ತೆಗಿಬೇಕು. S20 ವ್ಯಾಲ್ಯೂ ಇದನ್ನು ಇದು ಕಾಯಂ ಕೇಳ್ಕೊಂತಾನ ಬಂದಿರೋ ಪ್ರಶ್ನೆ. ಇದನ್ನ ಬಿಡಿಸ್ ಮಾಡ್ಬೇಡ್ರಿ. ಇದು ನೋಡ್ರಿ ಹಿಂಗ ಕೊಟ್ಟಾರ ಸೂಚನೆ ಕೊಟ್ಟಾರ. ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣಾಂಕವನ್ನು ನಾವು ನೀಡ್ತೇವೆ ಅಂತ ಅವ್ರು ಗ್ಯಾರಂಟಿ ಕೊಟ್ಟಾರ ನಿಮ್ಗೆ. ಅದ್ರ ಪ್ರಕಾರ ಅವ್ರು ಕೊಡ್ತಾರ. 22ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಬಾಹ್ಯ ಬಿಂದು ಪ್ರಮೇಯದ ಪ್ರಕಾರ ಐತಿ. ಇದನ್ನ ಮಾಡಿದ್ರೆ ನಿಮ್ಗೆ ಬಾಹ್ಯ ಬಿಂದುವಿನ ಪ್ರಮೇಯನ ಇದೆ. ಅದ್ರ ಪ್ರಕಾರ ಐತಿ ಇದು. ಯಾವುದೇ ಇಲ್ಲೂ ಹಂಗ ಕೊಟ್ಟಾರ ನೋಡಿ, ಸೇಮ್ ಯಾವುದೇ ವಿಧಾನದಿಂದ ಬಿಡಿಸಿದ್ರು ನಾವು ನಿಮ್ಗೆ ಅಂಕ ಕೊಡ್ತೀವಿ ಅಂತ ಅವ್ರು ನಿಮ್ಗೆ ಹೇಳಿದ. 23ನೇ ಪ್ರಶ್ನೆ, ಅಂಕಗಣಿತದ ಮೂಲ ಪ್ರಮೇಯ ಪ್ರಕಾರ 40 = XYZ ಆದರೆ XY ಮೂಲ ಮತ್ತು Z ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರೆ. ಹಾಫ್ ಮಾರ್ಕ್ಸ್ ಪ್ರಶ್ನೆ ಐತಿ. 24ನೇ ಪ್ರಶ್ನೆ ಚತುರ್ಭುಜ ಪಾಠದಿಂದ ಐತದ.
ಸಮಾಂತರ ಚತುರ್ಭುಜದ ಪ್ರಕಾರ ಐತಿ. ಅದನ್ನ ಸೂತ್ರ ಹಾಕಿ ಅದ್ರ ವ್ಯಾಲ್ಯೂ ಹಾಕಿ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಮೂರು ಅಂಕದ ಪ್ರಶ್ನೆ 9 ಪ್ರಶ್ನೆ ಇದಾವೆ. ಇದರೊಳಗ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದೆ. ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಬೇಕಾ. ಆ ಸಹಗುಣಕಗಳನ್ನು ಉಳಿಸ್ಕೇಶ್ ತಾಳೆ ಮಾಡ್ಬೇಕು ನೀವು ಅದ್ರ ವ್ಯಾಲ್ಯೂಗಳು ಪ್ರಕಾರ ಬಿಡಿಸಿದ್ರೆ ನಿಮ್ಗೆ ಹಾಫ್ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾರೆ. 26ನೇ ಪ್ರಶ್ನೆ ಬಂದ್ಬಿಟ್ಟು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಸಾಧಿಸಿ ಅಂತ ಪ್ರಶ್ನೆ. ಪ್ರಮೇಯ ಇದೆ. 3 ಅಂಕದ ಕಾಯಂ ಕೇಳ್ಕೊಂತ ಬಂದಿರುವ ಪ್ರಶ್ನೆ. ಬಾಹ್ಯ ಬಿಂದುವಿನ ಪ್ರಮೇಯ, ಇದೊಂದು ಪ್ರಮೇಯ ವೃತ್ತದ ಪಾಠದಿಂದ ಐತಿ. 2 ಪ್ರಮೇಯ ಮಾಡ್ಕೊಂತ ಹೋದ್ರೆ ಮುಗಿದೋತ್ ನಿಮಗೆ. 3 ಅಂಕ ಆರಾಮ್ ಸಿಗ್ತೈತಿ. ಇಲ್ಲಿ ನೋಡ್ರಿ, ಪಠ್ಯ ಪುಸ್ತಕದಲ್ಲಿ ಪ್ರಮೇಯ ಸಾಧಿಸಿದ್ದರೂ ಪೂರ್ಣ ಅಂಕಗಳನ್ನು ನೀಡುವುದು. ಪಠ್ಯ ಪುಸ್ತಕದೊಳಗೆ ಇದ್ದಂಗೆ ಇರಬೇಕದು. 27ನೇ ಪ್ರಶ್ನೆ ಬಂದ್ಬಿಟ್ಟು ಕಾಸ್ ಎ ಡಿವೈಡ್ ಬೈ ಪ್ಲಸ್ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಈಕ್ವಲ್ ಟು 2 ಸೆಕ್ ಎ ಎಂದು ಸಾಧಿಸಿ ಅಂತ ಪ್ರಶ್ನೆ ಕೇಳಿದಾರೆ. 3 ಅಂಕದ ಪ್ರಶ್ನೆ ಆಗಿದೆ ಇದು. 28ನೇ ಪ್ರಶ್ನೆ ಬಂದ್ಬಿಟ್ಟು ಒಂದು ಇದನ್ನ ಕೊಟ್ಟಿದ್ದಾರೆ, ವೃತ್ತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದಾರಲ್ಲ. ಅದ್ರ ಎಲ್ಲ ವ್ಯಾಲ್ಯೂಗಳು ಕೊಟ್ಟಾರ. √3 ಈಕ್ವಲ್ ಟು ಅದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಅದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಹಾಫ್ ಮಾರ್ಕ್ಸ್ ಇದೆ. 29ನೇ ಪ್ರಶ್ನೆ ಇದು ನಿರ್ದೇಶಾಂಕ ಗಣಿತದಿಂದ ಕೇಳಿದಾರ ಅವ್ರೆ. ಇದ್ರ ಪ್ರಕಾರ ಮಾಡ್ಕೊಂಡು ಹೋಗ್ರಿ ನೀವು. ಸೂತ್ರ ಹಾಕಿ ವ್ಯಾಲ್ಯೂಗಳನ್ನ ಫೈಂಡ್ ಮಾಡೋದು. 30ನೇ ಪ್ರಶ್ನೆ ಬಂದ್ಬಿಟ್ಟು ಸರಾಸರಿ ಕಂಡುಹಿಡಿಯಕ್ಕೆ ಕೇಳಿದಾರೆ. ಸರಾಸರಿ ಕಂಡುಹಿಡಿದು ಟೆಕ್ಸ್ಟ್ ಬುಕ್ನಾಗ ಇರ್ತಾವೆ. ಭಾಳ ಈಜಿ ಕ್ವಶನ್ ಇದಾವೆ. ಏನು ಮಾಡ್ಕೊಂಡು ಹೋಗ್ರಿ ನೀವು, ಬಿಡಬೇಡ್ರಿ. ಸೂತ್ರ ಹಾಕಿ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋದು. ಅವಕ್ಕೆಲ್ಲ 3 ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರ್ತೈತಿ. 31ನೇ ಪ್ರಶ್ನೆ ಬಂದ್ಬಿಟ್ಟು ಸಂಭವನೀಯತೆ ಪಾಠದಿಂದ ಐತಿ. ಅವ್ ಸೂತ್ರ ಹಾಕಿ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋದು. ಗಣಿತ ಅಂದ್ರೆ ಮೇನ್ ಸೂತ್ರದಾಗೆ ಇರ್ತೈತಿ. 32ನೇ ಪ್ರಶ್ನೆ ಬಂದ್ಬಿಟ್ಟು ತ್ರಿಭುಜ ಪಾಠದಿಂದ ಕೇಳಿದಾರ. ಅವ್ರು ಎಲ್ಲ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಿ ಕರೆಕ್ಟಾಗಿ ಆನ್ಸರ್ ತೆಗಿಬೇಕಲ್ಲ. ಅವ್ರು ಗಮನಿಸಿ ಅಂತ ಕೇಳಿದಾರ ನೋಡಿ, ಅದನ್ನೆಲ್ಲ ಓದ್ರಿ. ಅವನ್ನೆಲ್ಲ ಸೂಚನೆಗಳನ್ನೆಲ್ಲ ಅಪಪಾಕ್ಸ್ ಇದಾವೆ ಎಲ್ಲ. 33ನೇ ಪ್ರಶ್ನೆ ಬಂದ್ಬಿಟ್ಟು ಎ ಬಿ ಮತ್ತು ಸಿ ಡಿ ಎರಡು ರೇಖಾಖಂಡ 0 ಓ ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಎ ಸಿ ಬಾರ್ ಬಿಡಿ. ಅದ್ರ ವ್ಯಾಲ್ಯೂಗಳನ್ನೆಲ್ಲ ನೀವು ಕರೆಕ್ಟ್ ಹಾಕಿ ಪ್ರಮೇಯ ಇರ್ತದೆ, ಪ್ರಮೇಯ ಸಾಧಿಸುವುದು. ಇದನ್ನು 4 ಅಂಕದ 4 ಪ್ರಶ್ನೆ ಬಂದಿದ್ದಾವೆ. 34ನೇ ಪ್ರಶ್ನೆ ಬಂದ್ಬಿಟ್ಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣವನ್ನು ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. x+2y = 8, x+y = 5 ಅಂತಿದೆ. ಗ್ರಾಫ್ ಕೊಟ್ಟಿದ್ದಾರೆ. ಗ್ರಾಫ್ ಒಳಗಿರೋ ಎಲ್ಲ ವ್ಯಾಲ್ಯೂಗಳನ್ನ ಹಾಕಿ ನೀವು ಕರೆಕ್ಟಾಗಿ ಎಕ್ಸ್ ಮತ್ತು ವೈಗಳನ್ನ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಸೂಚನೆ ಏನಂದ್ರೆ y ಮತ್ತು ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಬರೆಯೋದಕ್ಕೆ 1 ಮಾರ್ಕ್ಸ್ ಇದೆ. ಬಿಂದುಗಳನ್ನು ಗುರುತಿಸೋದಕ್ಕೂ 1 ಮಾರ್ಕ್ಸ್ ಇದೆ. ಕೋಷ್ಟಕವನ್ನು ರಚಿಸೋದಕ್ಕೆ 1 ಮಾರ್ಕ್ಸ್ ಇದೆ. ಎಲ್ಲಕ್ಕೂ ಸೇರಿಕೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತೈತಿ. 35ನೇ ಪ್ರಶ್ನೆ ಬಂದ್ಬಿಟ್ಟು ತ್ರಿಭುಜದ ಎರಡು ಬಾಹುಗಳು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾವಿನ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದ ಪ್ರಶ್ನೆ ಕೇಳಿದ್ದಾರೆ. 4 ಅಂಕದ ಪ್ರಶ್ನೆ. ಟೇಲ್ಸ್ ನಿಯಮ ಇದೆ. ಮೂಲಾನುಪಾತದ ಸಮಾನುಪಾತದ ನಿಯಮವಾಗಿದೆ. ಟೆಕ್ಸ್ಟ್ ಬುಕ್ನಾಗ ಇದ್ದಂಗೆ ಪ್ರಮೇಯ ಇದ್ರೆ ಅಟ್ಟ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ಅವ್ರ ಸೂಚನೆ ಕೊಟ್ಟಿದ್ದಾರೆ ಅವರು. 36ನೇ ಪ್ರಶ್ನೆ ಬಂದ್ಬಿಟ್ಟು ತ್ರಿಕೋನಮಿತಿ ಅನ್ವಯ ಒಳಗಿದೆ. ಸೂತ್ರ ವಹಿಸಿ ನೀವು ಮಾಡ್ಕೊಂತ ಹೋಗ್ಬೇಕು ಕರೆಕ್ಟಾಗಿ. 36ನೇ ಪ್ರಶ್ನೆ ಬಂದ್ಬಿಟ್ಟು 37ನೇ ಪ್ರಶ್ನೆ ಬಂದ್ಬಿಟ್ಟು ಸಮಾಂತರ ಶ್ರೇಣಿಯ ಪ್ರಶ್ನೆ ಆಗಿದೆ. ಎಲ್ಲ ವ್ಯಾಲ್ಯೂಸ್ಗಳನ್ನ ಹಾಕಿ ಡಾಟಾ ಎಲ್ಲ ತುಂಬಿಕೆ ನೀವು ಆನ್ಸರ್ ತೆಗಿಬೇಕು ಲಾಸ್ಟಿಗೆ. ಹಾಫ್ ಮಾರ್ಕ್ಸ್ ಇದೆ ಎಲ್ಲ. ಇದು ಸೂಚನೆಯನ್ನ ಆ ಸೂತ್ರ ಹಾಕಿಂದನ ನೀವು ಅದರ ಆನ್ಸರ್ ತೆಗಿಬೋದು. ಅವಾಗ ನಿಮಗೆ ಪೂರ್ಣಾಂಕ ಸಿಗ್ತೈತಿ. ಅದು ಕೊಟ್ಟಿದಾರ ಅವ್ರು. 5 ಅಂಕದ ಪ್ರಶ್ನೆ ಏನೈತಿ, ತ್ರಿಕೋನಮಿತಿ ಪಾಠದಿಂದ ಅನ್ವಯಿಕ ಪ್ರಶ್ನೆ ಆಗೈತಿ. ಅದ್ರ ಚಿತ್ರ ಹಾಕಿ ನೀವು ಅದರದ್ದೆಲ್ಲ ಟ್ಯಾನ್ ಕಾಸ್ ವ್ಯಾಲ್ಯೂಸ್ಗಳ ಮುಖಾಂತರ ನೀವು ಎಲ್ಲ ಅವನು ಪುಟ್ ಮಾಡಿಕೇಸಿ ಆನ್ಸರ್ ತೆಗಿಬೇಕು ನೀವು. ಅವಕ್ಕೆಲ್ಲ ಹಾಫ್ ಮಾರ್ಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಐತಿ. ನೋಡಿಕೇಶ್ ನೀವು ಆನ್ಸರ್ ಏನಂದ್ರೆ ಯಾವುದೇ ವಿಧಾನದಿಂದ ನೀವು ಬಿಡಿಸಿದ್ರು ನಿಮ್ಗೆ ಪೂರ್ಣಾಂಕ ಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ ನಿಮ್ಗೆ. ಇದು 2025ನೇ ಆನ್ಸರ್ ಕೀ ಆಗೈತಿ. ಇದು ಮ್ಯಾಥ್ಸ್.